ನಾನೆಲ್ಲಾದ್ರೂ ಹೋಗಿ ಬದುಕ್ತೀನಿ. ಹುಡ್ಕ ಗಂಡನ್ ಕಟ್ಕೊಂಡ್ಮೇಲೆ ನನ್ನಂತವ್ರ ಬಾಳಿ ಹೀಗೆ. ಅದಕ್ಕೆ ನಿಮ್ಮೆಲ್ಲರಿಗೆ ಯಾಕೆ ತೊಂದ್ರೆ? ಬನ್ನಿ ಬನ್ನಿ ತಿನ್ನಿ. ನಿಮ್ಮ ಯಜಮಾನಿ ಬರ್ತಾಳೆ, ಪಮ್ಮಿ ಬರ್ತಾಳೆ. ಈಗ ಹೋಗಿ ಕರ್ಕೊಂಡು ಬರ್ತೀನಿ ಅವರನ್ನ. ನನ್ನ ಆಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಗೊಂಬೆಯು. ಏನ್ ಪರಮೇಶಿ, ಇವತ್ ಬಾರಿ ಖುಷಿಯಾಗಿದ್ಯಾ? ಏನ್ ಇವತ್ತು ಲಾಟ್ರಿ ಗಿಟ್ರಿ ಹೊಡಿತೇನೆ ನಿಂಗೆ. ಬೆಳಗ್ಗೆ ನೀವ್ಯಾಕ್ರು ಬಂದ್ರಿ ಇಲ್ಲಿ? ನಾನ್ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ ಹೋಗ್ತಿದ್ದೀನಿ. ನೀವು ಹೋಗಿ ಇಲ್ಲಿಂದ, ನನ್ನ ತಲೆ ಕೆಡಿಸ್ಬೇಡಿ. ಏನೋ ಈ ಗಿರಾಕಿ ಪಾರ್ಟಿ ಬದಲಾಯಿಸುವಂಗ್ ಕಾಣಿಸ್ತಿದ್ಯಲ್ಲ. ಪಾರ್ಟಿ ಬದಲಾಯಿಸೋದಾ? ಬಿಡು, ಬಾಟ್ಲಿ ಚಿತ್ರ ತೋರ್ಸಿದ್ರೆ ಸಾಕು, ನಾಯಿ ತರ ನಮ್ ಹಿಂದೆ ಬರುತ್ತೆ. ಛೀ, ನೀವೊಬ್ಬನಾದ್ರೂ ಸರಿ ಮನುಷ್ಯ ಅನ್ಕೊಂಡಿದ್ದೆ. ನೀನು ಹೆಂಡತಿ ಗುಲಾಮ ಆಗೋಕ್ ಹೊರಟಿಯಾ? ಬಿಡು, ಬೇಕಾದ್ರೆ ಹ್ಯಾಂಗ್ ಹೋದ್ರು ಹಾಗೆ ಬರ್ತಾರೆ. ಈ ಹೆಂಡತಿ ಮಕ್ಕಳನ್ನ ಚಪ್ಪಲಿ ಇಡೋಲೆ ಇಡ್ಬೇಕು, ತಲೆ ಮೇಲೆ ಹೊತ್ಕೋಬಾರ್ದು. ಹಬ್ಬ ಇಲ್ಲ, ಹರಿದಿನ ಇಲ್ಲ, ಕರೀಲಿಲ್ಲ, ಏನಿಲ್ಲ, ಹಾಗೆಲ್ಲ ಹೋಗ್ಬಾರ್ದು. ಮರ್ಯಾದೆ ಇರಲ್ಲಪ್ಪ. ನಿನ್ ಮಾವ ಬರ್ಬೇಕಿತ್ತು ನಿನ್ ಕಾಲ್ ಹಿಡ್ಕೊಂಡು ಬೇಡೋಕೆ, ಅದನ್ ಬಿಟ್ಟು ನೀನೇ ಹೊರಟಿಯಾ? ಸ್ವಲ್ಪನಾದ್ರೂ ಮರ್ಯಾದೆ ಇಟ್ಕೋ. ಹೌದು, ಅದು ಸರಿನೇ. ಮರ್ಯಾದೆ ಬಿಟ್ಟು ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ಆದ್ರೆ ನನ್ನ ಮಗ ಪಾಪ ಅಲ್ಲಿ ನಾನು ಕಾಯ್ತಿದ್ಯೋ ಏನೋ. ಏ ನಡಿಯೋ, ಕರೀದೆ ಹೆಂಡತಿ ಮನೆಗೆ ಹೋಗ್ಬಾರ್ದು, ಮರ್ಯಾದೆ ಇರಲ್ಲ. ನಡಿ ನಡಿ, ಹೊಟ್ಟೆಗೆ ಸ್ವಲ್ಪ ತಂಪು ಇಳಿಸಿದ್ರೆ ಮನ್ಸು ಹಗೂರಾಗತ್ತೆ. ನಡಿ, ಈ ಹೆಂಡತಿ ಮಕ್ಕಳ ರಗ್ಲಿ ನಮ್ಗ್ಯಾಕ್, ಬಾ ಹೋಗುವ. ಏ ಸುಮ್ಮನೆ ನಡಿ ನಡಿ, ಗೌಡ್ರು ಬರ್ತಿದಾರ ನೋಡು. ಈ ಮೀನ್ ಇವತ್ ನಮ್ ಗಾಳಕ್ ಬೀಳಲ್ಲ. ಇನ್ನೊಂದ್ ದಿನ ನೋಡೋಣ ಎಲ್ಲಿ ಹೋಗುತ್ತೆ ಬಿಡು. ಅಲ್ಲಿವರೆಗೂ ಇನ್ನೊಂದ್ ಬಕ್ರ ಹುಡ್ಕದ್ರಾಯ್ತು. ಬಾ, ಇವ ನಮ್ ಕೈಯಿಂದ ತಪ್ಪೋದ. ಏನೋ ಪರಮೇಶಿ, ಬೆಳಿಗ್ಗೆ ಬೇಗ ನನ್ನ ಮನೆಗ್ ಬಾ ಅಂದ್ರೆ ನಿನ್ ಹುಡ್ಕೊಂಡು ನನಗೆ ಬರುವಂಗಾಯ್ತು. ಏನು ಹೊರಡುವ ಇಲ್ಲ ಬುದ್ಧಿ ಬದ್ಲಾಯ್ತಾ? ಇಲ್ಲ ಇಲ್ಲ ಗೌಡ್ರೆ, ನಿಮ್ಮನೆಗೆ ಹೊರಟಿದ್ದೆ. ಅಷ್ಟೊತ್ತಿಗೆ ಇವರಿಬ್ರು ಬಂದ್ರು. ಹೌದಪ್ಪ, ಒಳ್ಳೆ ಕೆಲ್ಸಕ್ಕೆ ಹೊರಟ್ರೆ ಹೀಗೆ ಬೆಕ್ಕಡ್ಡ ಬಂದಂಗೆ 100 ವಿಘ್ನ ಬರ್ತಿರ್ತವೆ. ಹೊರಡು, ನನಗೂ ಬೇರೆ ಕೆಲಸ ಇದಾವೆ, ಹೋಗಿ ಕರ್ಕೊಂಡ್ ಬರುವ. ನಡೀರಿ ಗೌಡ್ರೆ, ನಡೀರಿ. ಅಪ್ಪ ಅಪ್ಪ, ನಮ್ಗೆ ತಿನ್ನಕ್ಕೆ ಏನ್ ತಂದೆ ಅಪ್ಪ? ಆಪಲ್, ಬಾಳೆಹಣ್ಣು, ಮತ್ತೇನ್ ತಂದ್ಯಪ್ಪ? ಹಣ್ಣು, ಅಡ್ಗೆ, ತರಕಾರಿ, ನಿಮ್ಗ್ ತಿಂಡಿ. ಪಮ್ಮಿಗಿಷ್ಟ ಅಂತ ಗೋಬಿ ತಂದಿದ್ದೀನಿ. ಸೀಮಾ, ಈ ಮಕ್ಕಳಿಗೆಲ್ಲ ಗೋಬಿ ಹಂಚ್ಕೊಡು, ತಿನ್ಲಿ. ಹಾಕ್ ಕೊಡ್ತೀನಿ. ನಾನ್ ನಿಮ್ಗೆ ಟಿಕ್ಲಿ ತಗೊಬನ್ನಿ ಅಂದಿದ್ದೆ, ತಂದ್ರ? ತಂದಿದ್ದೀನಿ ಕಣೆ. ಚೀಲ್ದಂಗ್ ಅಡಿ ಇರ್ಬೇಕು, ನಿಧಾನಕ್ಕೆ ತೆಗ್ದು ಹುಡ್ಕೋ. ಅಪ್ಪ ಅಪ್ಪ, ನಾನೊಂದು ಆಪಲ್ ತಿನ್ಲಾ? ತಿನ್ನಿ ತಿನ್ನಿ, ಇಬ್ರು ತಿನ್ನಿ. ಪಮ್ಮಿಯಲ್ಲಿ, ಪಮ್ಮಿ ಕೊಡಿ. ಅಪ್ಪ ಏನೇನ್ ತಂದಿದ್ದಾರೆ, ನೀನು ತಿಂದ? ಅವಳು ನೀನ್ ಕರೆಯೋದ್ ಬೇಡ, ತಿನ್ನೋದ್ ತಂದ್ರೆ ಸಾಕು, ಹಾಜರಾಗ್ಬಿಡುತ್ತೆ. ನನಗೇನ್ ಬೇಡ ಅತ್ತೆ, ನಾನ್ ಹೊರಗೆ ಆಡೋಕ್ ಹೋಗ್ತಿದ್ದೆ. ಪೂಜನ್ನ ಜಗನ್ನ ಕರೆಯೋಕ್ ಬಂದೆ ಅಷ್ಟೇ. ಪಮ್ಮಿ ತಗೋವಾ, ನೀನು ತಿನ್ನು ಬಾ. ಜಗನ್ ಪೂಜೆ ಇಬ್ರು ತಿಂತಿದ್ದಾರೆ, ನೀನು ತಿನ್ನವ. ಸೀಮಾ, ನೀವ್ ಒಂದ್ ಲೋಟ ಚಾ ಕಾಸ್ಕೊಂಡ್ ಬಾ, ನಾನ್ ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ. ಪಮ್ಮಿ ಬಾ, ನಾವೆಲ್ಲ ಆಪಲ್ ತಿನ್ನೋಣ. ಒಳ್ಳೆ ಕೆಂಪಿದೆ. ಏನು ಬೇಡ, ಏನಾದ್ರೂ ತಂದ್ರೆ ಸಾಕು, ತಿನ್ನಕ್ ಮುಂದಿರತ್ತೆ. ಅಮ್ಮ, ಒಂದಾದ್ರೂ ತಿನ್ನು ಕೊಟ್ಟೋಗಮ್ಮ. ಹೋಗ್ಲಿ ಬಿಡೋಣ, ನಾವ್ ಈ ಚೀಲದಲ್ಲಿ ಬಾಳೆಹಣ್ಣಿದೆಯಲ್ಲ ಅದನ್ನ ತಿನ್ನುವ. ಬಾ ಪಮ್ಮಿ, ನೀನು ಬಾ. ಬೇಡಪ್ಪ, ನನಗ್ ಬೇಡ, ಅತ್ತೆ ಮತ್ತೆ ಬೈತಾಳೆ. ಏನು ಅನ್ನಲ್ಲ, ಅಪ್ಪ ನಮ್ಗೋಸ್ಕರ ತಂದಿದ್ದು. ತೆಗಿ ಪೂಜಾ, ತಿನ್ನುವ. ಯಾರನ್ ಕೇಳಿ ಚೀಲ ಕೈ ಹಾಕ್ತಿದ್ರಿ? ಎಲ್ಲಿಲ್ಲ ಧರಿದ್ರೆ ನಮ್ ತಲೆ ಮೇಲೆ. ಇರಮ್ಮ, ನೀ ಆಪಲ್ ಕಿತ್ಕೊಂಡು ಹೋದೆ, ಈಗ ಬಾಳೆಹಣ್ಣಾರು ತಗೋತೀವಿ. ಇರಮ್ಮ, ಎಲ್ಲಿ ಏನ್ ಮಾಡ್ಬೇಕು, ಎಲ್ಲೇನ್ ತಿನ್ಬೇಕು ಒಂದು ಗೊತ್ತಾಗೋದಿಲ್ಲ ಇವಕ್ಕೆ. ಹಾಗ್ಯಾಕ್ ಮಾಡ್ತಿ? ಕೊಟ್ಟೋಗಮ್ಮ, ತಿಂತೀವಿ. ಅಪ್ಪ ತಿನ್ನಂದ್ರಲ್ಲಮ್ಮ. ನಿನ್ನಪ್ಪ ಎಲ್ಲ ಅಂತಾನೆ, ಬುದ್ಧಿ ಇದೆಯಾ ನಿನಗೆ? ಯಾರೆದ್ರು ತಿನ್ಬೇಕು, ಯಾರಿಗೆ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇವಕ್ಕೆ. ಪಮ್ಮಿ, ಜಗನ್, ಹೋಗ್ಲಿ, ನಾವು ಹೊರಗೋಗಿ ಆಟ ಆಡೋಣ ಬನ್ನಿ. ಇದ್ಯಾ ಬುಕ್? ನನ್ ಪುಸ್ತಕ ಅದು ತಗೋಬೇಡ, ನನಗ್ ಕೊಡು. ಅಣ್ಣ, ನನ್ ಪುಸ್ತಕ. ಏ ಪಮ್ಮಿ, ಪೂಜನ್ ಪುಸ್ತಕ ಅದು ಕೊಡು. ಇರೋ ಜಗನ್, ಸ್ವಲ್ಪ ಓದಿ ಕೊಡ್ತೀನಿ. ಅಣ್ಣ, ನನ್ ಪುಸ್ತಕ ಕೊಡ್ಸು. ಕೊಡಿ ಪಮ್ಮಿ, ಪೂಜೆ ಅಳ್ತಿದ್ದಾಳೆ, ಅವಳ ಬುಕ್ ಅವಳಿಗೆ ಕೊಡಿ ಮೊದ್ಲು. ಕೊಡ್ತೀನಾ? ನಾನೆಲ್ಲ ಅಂದೆ, ನೋಡ್ಕೊಡ್ತೀನಿ. ನೀವ್
ಬುರ್ಕಿ ತಿಂತೀನ ನಿನ್ ಬುಕ್ಕನ್ನ ಅಣ್ಣ ಅವಳು ಬುರ್ಕಿ ಅಂದ್ಲು ನಂಗೆ ಹೊಡಿತೀಯ ಇರು ಪೂಜಾ ಜಗನ್ ಏನಾಯ್ತು ಯಾಕೆ ಅಳ್ತೀರಾ ಹಬ್ಬ 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 ಅಷ್ಟು ಸೊಕ್ಕು ಬಂತು ಇದಕ್ಕೆ ಏನೇ ನನ್ನ ಮಕ್ಕಳನ್ನ ಹೊಡೆದು ಕೊಲ್ಬೇಕಂತಿದ್ಯೇನೆ ನಿನ್ನ ಅಜ್ಜಿ ಎಲ್ಲಿ ಹೋದ್ಲು ಕರಿ ನೀನ್ ಅಮ್ಮನ್ನ ಅಜ್ಜಿನ ಕರಿ ನಾನೇನು ಮಾಡಲಿಲ್ಲ ಅತ್ತೆ ಅವನೇ ಸುಮ್ಮನೆ ನನಗೆ ಹೊಡೆದ ನಾನು ಪುಸ್ತಕ ಓದ್ತಿದ್ದೆ ಅವನೇ ಮೊದಲು ಹೊಡೆದ ಅದಕ್ಕೆ ದೂಡ್ದೆ ಅಷ್ಟೇ ಎಲ್ಲ ಹೊಪ್ಪು ಹಿಡ್ದು ಹೆಣ್ಣೆ ನನ್ನ ಮಕ್ಕಳಿಗೆ ಹೊಡಿತೀಯಾ ಎಲ್ಲಿ ನಿನ್ನ ಮಾವ ಎಲ್ಲಿ ನಿನ್ನ ಅಮ್ಮ ಕರಿಯೇ ಏನಾಯ್ತು ಸೀಮಾ ಜಗನ್ ಯಾಕೆ ಹಿಂಗ್ ಬಿದ್ದಾಳ್ತಿದ್ದಾನೆ ಏನಾಯ್ತಂತ ನಿಮ್ ಮಗಳನ್ನ ಕೇಳಿ ಹುಚ್ಚಿಡ್ದಿದೆ ಅದಕ್ಕೆ ನನ್ನ ಮಕ್ಕಳಿಗೆ ಹೊಡಿತಿದೆ ಮಗ ಜಗನ್ ಮಗ ಏನಿದಲ್ಲ ಮಕ್ಕಳ ಮಧ್ಯೆ ಇದೆಲ್ಲ ಇದ್ದದ್ದೆ ಮಗ ಎದ್ದು ಕಣ್ಣು ಓರ್ಸ್ಕೋ ನಿಮ್ಗೆಲ್ಲ ಹಾಗೆ ನನ್ನ ಮಕ್ಕಳು ಬಿದ್ರೆ ನಿಮ್ಗೇನು ಅನ್ಸಲ್ಲ ನಿಮ್ಮ ಮಗಳು ಬಿದ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಇವತ್ತೇನಾದ್ರೂ ಒಂದು ಆಗ್ಲೇಬೇಕು ಒಂದು ಇವಳು ಇರ್ಬೇಕು ಇಲ್ಲ ನಾವಿರ್ಬೇಕು ನಾನು ನನ್ನ ಮಕ್ಕಳನ್ನ ಕಟ್ಕೊಂಡು ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಇವಳನ್ನ ನೀವು ಇಲ್ಲೇ ಇಟ್ಕೊಳ್ಳಿ ಅಯ್ಯೋ ದೇವ್ರೆ ನಮ್ಮನೆಲ್ಲ ನಮಗೆ ಸುಖದಿಂದ ಇರೋಕ್ ಕಷ್ಟ ಆಗ್ತಿದ್ಯಲ್ಲ ಈಗ ನಡಿಯೋ ನಾವು ಹೋಗುವ ಇವ್ರಿಲ್ಲೇ ಇಟ್ಕೊಳ್ಳಿ ಇವಳನ್ನ ಏನೇ ಸೀಮಾ ಯಾಕೆ ಚಿಕ್ಕದನ್ನ ದೊಡ್ಡದ್ ಮಾಡ್ತೀವ ಮಕ್ಕಳು ಏನೋ ಬರುತ್ತೆ ಹೋಗುತ್ತೆ ಇಷ್ಟಕ್ಕೆಲ್ಲ ಯಾಕೆ ಸಿಟ್ಸಾರ ಮಾಡ್ತಿ ಎಷ್ಟು ಸರಿ ಹೇಳಿ ಪಮ್ಮಿ ನಿಂಗೆ ಸುಮ್ಮನೆ ಮೂಲೆಯಲ್ಲಿರೋ ಯಾರ ವಿಷಯಕ್ಕೂ ಹೋಗ್ಬೇಡ ಅಂತ ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ ಇವೆಲ್ಲೂ ಹೋಗಲ್ಲ ನಾಟಕ ಮಾಡ್ತಾ ಇಲ್ಲೇ ಬಿದ್ದಿರ್ತವೆ ನಡೀರೋ ನಾನು ಹೋಗುವ ಬನ್ನಿ ಸೀಮಾ ನೀನು ಕೈ ಮುಗ್ದು ಬೇಡ್ತೀನಿ ಹಾಂಗ್ ಮಾಡ್ಬೇಡ ಇದು ನಿಮ್ಮನೆ ನೀ ಯಾಕೆ ಹೋಗ್ತೀಯಾ ನನ್ನಿಂದ ನಿನಗೆ ಯಾಕೆ ತೊಂದ್ರೆ ನಾನೇ ಹೋಗ್ತೀನಿ ಇಷ್ಟು ಹೊತ್ತಿಗೆ ಮಗುನ್ ಕಟ್ಕೊಂಡು ನೀನೆಲ್ಲಿ ಹೋಗ್ತೀಯವ್ವ ಇದು ನಿಂದು ಮನೆ ಅವಳಿಗೆ ಬುದ್ಧಿ ಇಲ್ಲ ಅಂತ ನೀನು ಹಾಗೆ ಮಾಡ್ತೀಯಲ್ಲ ಅಪ್ಪ ಗದ್ದೆಯಿಂದ ಮನೆಗೆ ಬರ್ಲಿ ಆಮೇಲೆ ಏನಂತ ಕೂತ್ ಮಾತಾಡುವ ಬೇಡವ ಬೇಡ ನಾನಿನ್ನಿಲ್ಲಿರೋ ತಪ್ಪವ ನನ್ನಿಂದ ಇವಳ ಮನೆ ಬಿಟ್ಟು ಹೋದ್ಲು ಅಂತಾರೆ ಜನ ಅದನ್ನ ಕೇಳೋಕೆ ನನಗಾಗಲ್ಲವ ನಾನೆಲ್ಲಾದ್ರೂ ಹೋಗಿ ಬದುಕ್ತೀನಿ ಕುಡ್ಕ ಗಂಡನ್ ಕಟ್ಕೊಂಡ್ಮೇಲೆ ನನ್ನಂತವ್ರ ಬಾಳಿ ಹೀಗೆ ಅದಕ್ಕೆ ನಿಮ್ಮೆಲ್ಲರ್ಗೆ ಯಾಕೆ ತೊಂದ್ರೆ ನನ್ನಿಂದ ನನ್ನ ತಮ್ಮನ ಹೆಂಡತಿ ಮಕ್ಕಳು ತೊಂದ್ರೆ ಅನ್ಪಡೋದು ಬೇಡವಾ ಸೀಮಾ ನೀ ನೆಮ್ಮದಿಯಿಂದಿರವ ನಾನೇ ಹೋಗ್ತೀನಿ ನಿನಗ್ ತೊಂದ್ರೆ ಕೊಡಲ್ಲವ ಪಮ್ಮಿ ಪಮ್ಮಿ ಅಜ್ಜಿ ನನ್ನ ಅಪ್ಪ ಕರೆದಾಯ್ತಲ್ಲ ಹೌದಾ ಪಮ್ಮಿ ಅಜ್ಜಿ ಅಪ್ಪನೇ ನನ್ನ ಅಪ್ಪ ಬಂಗಾರ ಹೇಗಿದ್ಯವ ನನ್ ಮಗ ಚೆನ್ನಾಗಿದ್ದೀನಪ್ಪ ನನಗೆ ನಿನ್ ಬಿಟ್ಟು ಇರೋಕೆ ಆಗ್ತಿರ್ಲಿಲ್ಲ ಗೊತ್ತಾ ನಿಂಗೆ ನಿನ್ ತುಂಬಾ ನೆನಪಾಗ್ತಿತ್ತು ನೀ ಸರಿ ಊಟ ಮಾಡ್ತಿದ್ಯಪ್ಪ ನಾನು ಇಲ್ದಾಗ ನಿನಗೆ ಊಟಕ್ಕೆ ಯಾರು ಕೊಡ್ತಿದ್ರು ನೀ ನಮ್ಮನ್ನ ಕರ್ಕೊಂಡು ಹೋಗಕ್ ಬರ್ತೀಯ ಅಂತ ದಿನ ಕಾಯ್ತಿದ್ದೆ ಗೊತ್ತಾ ತಪ್ಪಾಯ್ತು ನನ್ನವ ನಿನ್ನ ಅಪ್ಪಂಗೆ ಬುದ್ಧಿ ಇರ್ಲಿಲ್ಲ ಈಗ ಬುದ್ಧಿ ಬಂದಿದೆ ನಿಮ್ಮನ್ ಎಲ್ಲೂ ಹೋಗಕ್ ಬಿಡಲ್ಲವ ನನ್ ಜೊತೆನೆ ಕರ್ಕೊಂಡು ಹೋಗ್ತೀನಿ ಬೇಗ ನೀವು ಅಮ್ಮ ಮಗಳು ನಿಮ್ ಬ್ಯಾಗ್ ತುಂಬಿಸ್ಕೊಳ್ಳಿ ನಮ್ಮ ಮನೆಗೆ ಹೋಗೋಣ ದೇವ್ರೆ ದೊಡ್ಡ ಉಪಕಾರ ಮಾಡ್ದೆಪ್ಪ ನನ್ ಮಗಳ ಜೀವನ ಇನ್ ಹೆಂಗ್ ಅಂತ ಕೊರಗ್ತಿದ್ದೆ ಅಂತೂ ಅವಳು ಬಾಳಲ್ಲಿ ಒಂದ್ ಬೆಳಕು ತೋರ್ಸಿದ್ಯಲ್ಲ ನನಗಷ್ಟೇ ಸಾಕಪ್ಪ ನಮಸ್ಕಾರ ಫ್ರೆಂಡ್ಸ್ ಕೊಡುವ ಪ್ರೋತ್ಸಾಹ ಹೀಗೆ ಮುಂದುವರಿತಿರಲಿ ಫ್ರೆಂಡ್ಸ್ ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಯಾರು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗ್ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಮುಂದಿನ ಭಾಗದ ಜೊತೆ ಮತ್ತೆ ಸಿಗ್ತೀವಿ ಥ್ಯಾಂಕ್ ಯು